ವೀಕ್ಷಕರೇ, ನಟ ಅಜಯ್ ರಾವ್ ಪತ್ನಿ ಸಪ್ನಾ ಅಜಯ್ ನಟ ಅಜಯ್ ಅವರ ಮೇಲೆ ಕೌಟುಂಬಿಕ ಕಲಹ ತಡೆ ಕಾಯ್ದೆ ಅಡಿಯಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿದ್ದು, ಅಜಯ್ ಅವರಿಂದ ಆದಷ್ಟು ಬೇಗ ಡೈವರ್ಸ್ ಕೊಡಿಸುವಂತೆ ಕೋರ್ಟ್ಗೆ ಅರ್ಜಿ ಹಾಕಿರುವ ಸಪ್ನಾ ಅಜಯ್ ರಾವ್ ನಟ ಅಜಯ್ ರಾವ್ ಸೇರಿದಂತೆ ಅಜಯ್ ರಾವ್ ಕುಟುಂಬಸ್ಥರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದರು ಅಂತ ಹೇಳ್ಬಹುದಾಗಿದೆ. ಆದ್ರೆ ಇವತ್ತು ನಿನ್ನೆ ಕೇಳಿ ಬರ್ತಿದ್ದ ಎಲ್ಲಾ ಸುದ್ದಿಗಳಿಗೂ ಕೂಡ ಅಜಯ್ ರಾವ್ ಪತ್ನಿ ಖುದ್ದಾಗಿ ಎಲ್ಲಾ ಪ್ರಶ್ನೆಗಳಿಗೂ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ನಿಜವಾಗ್ಲೂ ನಟ ಅಜಯ್ ರಾವ್ ಮತ್ತು ಸಪ್ನಾ ಅವರ ನಡುವೆ ನಡೆದಿದ್ದೇನೋ, ಯಾವ ಕಾರಣಕ್ಕಾಗಿ ಸಪ್ನಾ ಅವರು ಅಜಯ್ ರಾವ್ಗೂ ತಿಳಿಸದೆ ಡೈವರ್ಸ್ ಗಾಗಿ ಅಪ್ಲೈ ಮಾಡಿದ್ದರು ಅನ್ನುವ ಎಲ್ಲಾ ಪ್ರಶ್ನೆಗಳಿಗೆ ಸಪ್ನಾ ಅವರೇ ಉತ್ತರಿಸಿದ್ದು, ಇವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರೆಲ್ಲ ಇವರ ಮಗುವಿಗೋಸ್ಕರನಾದ್ರೂ ಇವರಿಬ್ರು ಮತ್ತೆ ಒಂದಾಗ್ಲಿ ಅಂತ ಭಾವಿಸ್ತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿನ್ನೆ ಮಾಧ್ಯಮಗಳಲ್ಲಿ ಕೇಳಿ ಬರ್ತಿದ್ದ ಎಲ್ಲಾ ಸುದ್ದಿಗಳಿಗೆ ನಟ ಅಜಯ್ ರಾವ್ ಪತ್ನಿ ಸಪ್ನಾ ಅವರು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದು, ನಮ್ಮಿಬ್ಬರ ವೈಯಕ್ತಿಕ ವಿಚಾರಗಳನ್ನ ದಯವಿಟ್ಟು ಯಾರು ಕೂಡ ಮಾಧ್ಯಮಗಳಲ್ಲಿ ಬಿತ್ತರಿಸಬೇಡಿ. ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ ನಮ್ಮಿಬ್ಬರ ಮಧ್ಯೆ ಇಂತಹ ಒಂದು ಸಮಸ್ಯೆ ಉಂಟಾಗಿದ್ದು, ನಮ್ಮ ಮಗುವಿಗೋಸ್ಕರ ನಾವಿಬ್ಬರು ಈ ಒಂದು ಕಲಹದಿಂದ ಹೊರಬಂದು ಆದಷ್ಟು ಬೇಗ ಒಂದಾಗುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಸಪ್ನಾ ಅಜಯ್ ರಾವ್ ತಿಳಿಸಿದ್ದು, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.